ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿ ಹಿಮಾಲಯದಲ್ಲಿ ಈಗಲೂ ಷೇರಿನಲ್ಲಿ ಹಣ ಹೂಡಬಹುದೇ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ 9 ತಿಂಗಳಿಂದ ಮಾರುಕಟ್ಟೆ ಸತತವಾಗಿ ಜನರಲ್ ಆಗಿ ಅಪ್ ಟ್ರೆಂಡ್ ಅಲ್ಲಿದೆ. ಮತ್ತೆ ನಿಫ್ಟಿ 19,000 ಇದ್ದದ್ದು ಈಗ ಸದ್ಯಕ್ಕೆ 25,000 ಆಸು ಪಾಸಿನಲ್ಲಿದೆ. ಅಪ್ರಿಸಿಯೇಷನ್ ಆಫ್ 31%. ಬಹಳಷ್ಟು ಹೂಡಿಕೆದಾರರು ಯಾರು ಷೇರು ಮಾರುಕಟ್ಟೆಯಲ್ಲಿ ಲಾಂಗ್ ಟರ್ಮಿಗೆ ಶಾರ್ಟ್ ಟರ್ಮಿಗೆ ಹಣ ಹಾಕಿದ್ದಾರೋ ಅವರು ಒಂದಷ್ಟು ಒಳ್ಳೆಯ ಲಾಭದಲ್ಲಿರ್ಬೋದು. ಮತ್ತೆ ಅಟ್ಲೀಸ್ಟ್ ಇಂಡಿವಿಜುವಲ್ ಸ್ಟಾಕ್ಸ್ನಲ್ಲಿ 20%ಗಿಂತ ಜಾಸ್ತಿ ಪ್ರಾಫಿಟ್ ಅನ್ನು ಪಡೆದಿರಬಹುದು ಅಕ್ಟೋಬರ್ 2023ರ ಮೇಲೆ. ತುಂಬಾ ಜನ ನಮ್ಮ ಚಾನೆಲ್ ಮೆಂಬರ್ಸು ಮತ್ತು ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಒಂದು ಪ್ರಶ್ನೆಯನ್ನು ಆಗಾಗ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಕೇಳ್ತಾರೆ. ಈಗ ಮೊನ್ನೆಯಿಂದ ಆ ಪ್ರಶ್ನೆ ಜಾಸ್ತಿ ಆಗ್ತಾ ಇದೆ. ಪ್ರಶ್ನೆ ಏನು ಅಂತಂದ್ರೆ, ಮಾರುಕಟ್ಟೆ ಒಂದು ತರ ಪೀಕಿಗೆ ಬಂದಿದೆ, ಈಗಲೂ ಕೂಡ ನಾವು ಫ್ರೆಶ್ ಆಗಿ ಹಣವನ್ನು ಹಾಕ್ಬೋದಾ ಲಾಂಗ್ ಟರ್ಮ್ಗೆ, ಅಥವಾ ಇದೇನಾದ್ರೂ ಲೇಟ್ ಆಯ್ತಾ? ಬಹಳ ಜನ ಈಗಾಗಲೇ ಒಂದಷ್ಟು ಪಶ್ಚಾತ್ತಾಪವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕೋದು ಸ್ವಲ್ಪ ಲೇಟ್ ಆಯ್ತು ಅಥವಾ ಕಡಿಮೆ ಹಣವನ್ನು ಹಾಕಿದ್ದೇನೆ. ಇನ್ನು ಕೆಲವರಿಗೆ ಇನ್ನೊಂದು ತರದ ಕಾಯಿಲೆ, ಅದಕ್ಕೆ ನಾವು FOMO ಅಂತ ಕರೀತೇವೆ. ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಂದರೆ ಈ ಪರ್ಟಿಕ್ಯುಲರ್ ರ್ಯಾಲಿಯಲ್ಲಿ ನಾನು ಇನ್ನೂ ಹಣವನ್ನು ಹಾಕಿಲ್ಲ ಅಥವಾ ಕಡಿಮೆ ಹಣವನ್ನು ಹಾಕಿದ್ದೇನೆ, ಮತ್ತೆ ಈ ಚಾನ್ಸ್ ಬಿಟ್ಟೋಯ್ತು, ಮತ್ತೆ ಅದಕ್ಕೋಸ್ಕರ ನಾನು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದೇನೆ. ಹಾಗೇನಾದ್ರೂ ಇದ್ರೆ ಏನು ಭಯ ಪಡುವ ಗೊಂದಲ ಪಡುವಂತ ಅಗತ್ಯತೆ ಇಲ್ಲ. ಯಾಕಂದ್ರೆ ಇಂತಹ ಸನ್ನಿವೇಶಗಳು ಷೇರು ಮಾರುಕಟ್ಟೆಯಲ್ಲಿ ಆಗಾಗ ಬರ್ತಾ ಇರುತ್ತೆ. ಒಂದು ಚಾನ್ಸ್ ಹೋಗುತ್ತೆ, ಇನ್ನೊಂದು ಚಾನ್ಸ್ ಬಂದೇ ಬರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಲ್ಲ, ಈಗ ಲೇಟ್ ಆಯಿತು ಅನ್ನೋರಿಗೆ ಕೆಲವು ಕಾರಣಗಳನ್ನು ಕೊಡ್ತಾ ಇದ್ದೇನೆ. ಯಾವ ಕಾರಣದಿಂದ ಈಗಲೂ ಕೂಡ ಹಣವನ್ನು ಹಾಕ್ಬೋದು. ಸಪೋಸ್ ನೀವು ಹಣವನ್ನು ಹಾಕ್ತೀರಿ, ನಿಮ್ಮ ದೃಷ್ಟಿ 10, 20, 30 ವರ್ಷ ಇದೆ ರಿಟೈರ್ಮೆಂಟಿಗೆ, ಈಗ ಹಣ ಹಾಕೋದು ಲೇಟ್ ಆಗಲಿಲ್ಲ. ಯಾಕಂದ್ರೆ ಷೇರು ಮಾರುಕಟ್ಟೆ ಇನ್ನೊಂದಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕಿದೆ, ವರ್ಷ ಹೋಗ್ತಾ ಇದ್ದ ಹಾಗೆ. ನಮ್ಮ ಎಲ್ಲಾ ವಿಡಿಯೋಗಳಲ್ಲಿ ನಾವು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಹಣವನ್ನು ಹೂಡುವುದನ್ನ ಪ್ರಾರಂಭ ಮಾಡಬೇಕು. ಅಕಸ್ಮಾತ್ ಇಲ್ಲಿಯವರೆಗೆ ಹಣವನ್ನು ಹಾಕಿಲ್ಲ ಅಂತಂದ್ರೆ ಇನ್ನು ಮುಂದೆ ಪೋಸ್ಟ್ಪೋನ್ ಮಾಡದೆ ಇವತ್ತಿನಿಂದ ಪ್ರಾರಂಭ ಮಾಡಬಹುದು. ಸದ್ಯಕ್ಕೆ ಷೇರು ಮಾರುಕಟ್ಟೆ ಹಿಮಾಲಯದಲ್ಲಿದೆ, ಪೀಕಲ್ಲಿದೆ ಅನ್ನುವರಿಗೆ ಒಂದು ಸಣ್ಣ ಲಾಜಿಕ್ ಅನ್ನು ಕೊಡ್ತಾ ಇದ್ದೇನೆ. 10 ವರ್ಷಗಳ ಕೆಳಗೆ ನೀವು ಯಾರಾದ್ರೂ ಹೂಡಿಕೆದಾರರ ಹತ್ರ ಕೇಳಿದ್ರೆ, ಅಥವಾ ನೀವು ಕೂಡ ಯೋಚನೆ ಮಾಡಿರ್ಬೋದು, ಈಗ ಷೇರು ಮಾರುಕಟ್ಟೆ ಅತ್ಯಂತ ಎತ್ತರದಲ್ಲಿದೆ ಅಥವಾ ಪೀಕಲ್ಲಿದೆ, ಈಗ ನಾನು ಸದ್ಯಕ್ಕೆ ಹಣವನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಆದರೆ 10 ವರ್ಷ ಬಿಟ್ಟು ನೋಡಿದಾಗ ಆ ಲೆವೆಲ್ ಬಹಳ ಕಮ್ಮಿ ಇದೆ, ಇವತ್ತಿನ ಲೆವೆಲ್ ಬಹಳ ಮೇಲೆ ಇದೆ. ಅದೇ ರೀತಿ ಇವತ್ತು ಯಾರು ಹಣವನ್ನು ಹಾಕ್ತಿರೋ ಇನ್ನು 10 ವರ್ಷದ ಮೇಲೆ ನಿಮ್ಮ ಮುಖದಲ್ಲಿ ಪರ್ಮನೆಂಟ್ ಸ್ಮೈಲ್ ಇರುತ್ತೆ. ಯಾಕಂತಂದ್ರೆ ಷೇರುಗಳು ವರ್ಷ ಅಂದಾಜು 12ರಿಂದ 14% ಅಪ್ರಿಸಿಯೇಷನ್ ಅನ್ನು ಕಾಣ್ತವೆ. ಯಾವ ರೀತಿ ನಿಫ್ಟಿ ಸತತವಾಗಿ ಮೇಲಕ್ಕೆ ಹೋಗುತ್ತೋ ಅದೇ ತರ ಕೆಲವು ವರ್ಷ ಕಮ್ಮಿ ಇರ್ಬೋದು, ಕೆಲವು ವರ್ಷ ಜಾಸ್ತಿ ಇರ್ಬೋದು, ಆದ್ರೆ ಅವರೇಜ್ ಆಗಿ 12ರಿಂದ 14% ಬಂದೇ ಬರುತ್ತೆ. ಇದು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಇದ್ದ ಹಾಗೆ. ಆವರೇಜ್ ಅವ್ರದ್ದು ಒಂದು 50 ಅಂತ ಇಟ್ಕೊಂಡ್ರೆ ಕೆಲವು ಮ್ಯಾಚ್ ಅಲ್ಲಿ 0 ಹೊಡಿತಾರೆ, ಕೆಲವು ಮ್ಯಾಚ್ ಅಲ್ಲಿ 100 ಹೊಡಿತಾರೆ, ಕೊನೆಯಲ್ಲಿ ಆವರೇಜ್ 50 ಇರುತ್ತೆ. ಈಗ ಎರಡನೆಯ ಕಾರಣ ಕೊಡ್ತಾ ಇದ್ದೇನೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕೋದು ಲೇಟ್ ಆಗಲಿಲ್ಲ ಅಂತ ಹೇಳಲಿಕ್ಕೆ. ಉದಾಹರಣೆಗೆ ನಿಮಗೀಗ 55 ವರ್ಷ ಆಗಿದೆ ಅಂತ ಇಟ್ಕೊಳ್ಳೋಣ. ನಾವು ಹೇಳೋದು ಆದಷ್ಟು ಶಾರ್ಟ್ ಟರ್ಮ್ ಮಾಡಿ. ಆದರೆ ನಿಮಗೀಗ 55 ವರ್ಷ ಆಗಿರೋದ್ರಿಂದ ಲಾಂಗ್ ಟರ್ಮಿಗೆ ಬೇಕಾದಷ್ಟು ಸಮಯ ಇರೋದ್ರಿಂದ ನಮ್ಮ ಸಲಹೆ ಕನಿಷ್ಠ ಪಕ್ಷ 6-7 ವರ್ಷ ಆದ್ರೂ ಒಂದಷ್ಟು ಪೋರ್ಟ್ಫೋಲಿಯೋನ ಲಾಂಗ್ ಟರ್ಮ್ ಮಾಡ್ಕೊಂಡು ಹೋಗಿ. ಅದರಿಂದಾಗಿ ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ಹಣ ಬರುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಕೂಡ ಒಂದಷ್ಟು ಹಣ ಬರುತ್ತೆ, ಎರಡೂ ಬೆನಿಫಿಟ್ ನಿಮ್ಮದಾಗುತ್ತೆ. ಇಂತಹ ಸಂದರ್ಭದಲ್ಲಿ ಮತ್ತು ಸನ್ನಿವೇಶದಲ್ಲಿ ಬಹಳ ಜನರ ಒಂದು ಫೀಲಿಂಗ್ ಏನಿರ್ಬೋದು ಅಂತಂದ್ರೆ, ನಿಫ್ಟಿ ಕೆಳಗೆ ಬಂದ ಮೇಲೆ ಕರೆಕ್ಷನ್ ಆದ್ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮತ್ತೊಮ್ಮೆ ಹಣವನ್ನು ಹಾಕ್ತೇನೆ, ಸದ್ಯಕ್ಕೆ ಯಾವ ಹಣವನ್ನು ಹಾಕೋದಿಲ್ಲ. ಸ್ವಯಂ ಭಗವಂತನಿಗೆ ತಿಳಿದಿರ್ಲಿಕ್ಕಿಲ್ಲ ನಿಫ್ಟಿಯಲ್ಲಿ ಯಾವಾಗ ಕರೆಕ್ಷನ್ ಬರುತ್ತೆ ಅಥವಾ ಕುಸಿತ ಬರುತ್ತೆ. ಬಹಳ ಜನ ಮಾಡುವ ಒಂದು ಮಿಸ್ಟೇಕ್ ಅನ್ನು ನಿಮಗೆ ಹೇಳಿ ಎಚ್ಚರಿಸ್ತಾ ಇದ್ದೇನೆ. ಅವ್ರೇನ್ ತಿಳ್ಕೊತಾರಂತಂದ್ರೆ, ಮಾರುಕಟ್ಟೆಯ ಲೆವೆಲ್ ಅನ್ನು ನೋಡ್ಕೊಂಡು ಅವರ ಇನ್ವೆಸ್ಟ್ಮೆಂಟ್ ಅಪ್ರೋಚ್ ಅನ್ನ ತೀರ್ಮಾನ ಮಾಡ್ತಾರೆ. ಮಾರುಕಟ್ಟೆ ಎಲ್ಲೇ ಹೋಗ್ಲಿ ಲಾಂಗ್ ಟರ್ಮಿಗೆ ಒಂದು ಅಪ್ರೋಚ್ ಇದೆ, ಶಾರ್ಟ್ ಟರ್ಮಿಗೆ ಒಂದು ಅಪ್ರೋಚ್ ಇದೆ. ದೀರ್ಘ ಅವಧಿಯ ಹೂಡಿಕೆದಾರರಿಗೆ ಮಾರುಕಟ್ಟೆಯಲ್ಲಿ ಒಂದು ಇಂಗ್ಲಿಷ್ ಮಾತಿದೆ,
ಟೈಮ್ ಇನ್ ದ ಮಾರ್ಕೆಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಟೈಮಿಂಗ್. ಅಂದ್ರೆ ಬಹಳ ಜನ ಮಾರುಕಟ್ಟೆಯನ್ನು ಟೈಮಿಂಗ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಅದು ತಪ್ಪು. ನಿಮ್ಮ ಸಮಯ ಜಾಸ್ತಿ ಇಟ್ಕೊಳ್ಳಿ, ಮಾರುಕಟ್ಟೆಯಲ್ಲಿ ಆಟೋಮ್ಯಾಟಿಕ್ ಆಗಿ ಪ್ರಾಫಿಟ್ ಬರುತ್ತೆ. ಶೀಘ್ರವಾಗಿ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿ ಮತ್ತು ಆದಷ್ಟು ದೀರ್ಘವಾಗಿ ನಿಮ್ಮ ಹೂಡಿಕೆಯನ್ನು ಅಲ್ಲಿ ಬಿಡಿ ಅನ್ನುವಂಥದ್ದು 2 ಇಂಪಾರ್ಟೆಂಟ್ ಮಂತ್ರಗಳು ಷೇರು ಮಾರುಕಟ್ಟೆಯಲ್ಲಿ. ಇದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಚಕ್ರಬಡ್ಡಿಯ ಪ್ರಯೋಜನ ಸಿಗುತ್ತೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ SEP ಅಥವಾ SIP ರೂಟ್ ನಲ್ಲಿ ಹೋಗ್ತೀರಿ ಅಂತಂದ್ರೆ ಆವಾಗ ಯಾವ ಮುಹೂರ್ತವೂ ಇಲ್ಲ, ಯಾವಾಗ ಬೇಕಾದ್ರೂ ಪ್ರಾರಂಭ ಮಾಡ್ಬೋದು. ಆದರೆ ನಿಮ್ಮ ದೃಷ್ಟಿ ಕನಿಷ್ಠ ಪಕ್ಷ 10 ವರ್ಷ ಇರಬೇಕು. ಇನ್ನೊಂದು ಪ್ರಶ್ನೆ ಜನ ಕೇಳುವಂತಹದ್ದು ಈ ಸಂದರ್ಭದಲ್ಲಿ, ಲಂಸಮ್ ಅಮೌಂಟ್ ಏನಾದಿದ್ರೆ ಹಾಕ್ಬೋದಾ? ಉದಾಹರಣೆಗೆ 1 ಲಕ್ಷ. ನಿಮ್ಮ ಹತ್ರ 1 ಲಕ್ಷ ಇದೆ ಅಂತಂದ್ರೆ ನನ್ನ ಸಲಹೆ ಅದನ್ನ 30,000 ಅಥವಾ 33,000 3 ತುಂಡು ಮಾಡ್ಕೊಳ್ಳಿ. ಅದನ್ನ 3 ತಿಂಗಳು ಕರೆಕ್ಟ್ ಆಗಿ ಹಾಕೊಂಡು ಹೋಗಿ. ಆವಾಗ ಮಾರುಕಟ್ಟೆ ಬಿದ್ದಾಗಲೂ ತಗೊಂಡಿದ್ರಿ, ಮಾರುಕಟ್ಟೆ ಮೇಲಕ್ಕೆ ಹೋದಾಗಲೂ ತಗೊಂಡಿದ್ರಿ, ಒಂದು ಒಳ್ಳೆಯ ಆವರೇಜ್ ನಲ್ಲಿ ನಿಮಗೆ ಷೇರುಗಳು ಲಭ್ಯ ಆಗ್ತವೆ. ಅಕಸ್ಮಾತ್ ನಿಮ್ಮ ಹೂಡಿಕೆಯ ಲಂಸಮ್ ಹಣ 3 ರಿಂದ 5 ಲಕ್ಷ ಅಂತ ಆದ್ರೆ ಅವಾಗ ಅದನ್ನ ಬಹುಶಃ 4 ರಿಂದ 5 ರಿಂದ 6 ತಿಂಗಳವರೆಗೂ ನೀವು ಇನ್ಸ್ಟಾಲ್ಮೆಂಟ್ ಅಲ್ಲಿ ಹಾಕ್ತಾ ಹೋಗ್ಬೋದು. ಯಾವುದೇ ಕಾರಣಕ್ಕೂ ಲಂಸಮ್ ನಲ್ಲಿ ಹಾಕಿದ ಹಣ ಕನಿಷ್ಠ ಪಕ್ಷ ಮಾರುಕಟ್ಟೆಯಲ್ಲಿ 10 ವರ್ಷ ಇರಬೇಕಾಗುತ್ತೆ ಮತ್ತು 3 ತಿಂಗಳಿಗೊಮ್ಮೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಲೇಬೇಕಾಗುತ್ತೆ. ನೀವು SEP ಅಥವಾ SIP ಅಪ್ರೋಚ್ ನಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಕ್ರೋಢೀಕರಣ ಮಾಡ್ತೇನೆ ಅಂತಂದ್ರೆ ನಿಮಗೆ ಯಾವ ಬುದ್ಧಿವಂತಿಕೆಯ ಅಗತ್ಯತೆಯೂ ಇಲ್ಲ. ನಾವು ನೋಡಿದ ಹಾಗೆ ಬಹಳಷ್ಟು ಜನ ಬಹಳ ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಮ್ಮ ಸಲಹೆ ಅದರ ಬದಲು SEP SIP ಅಪ್ರೋಚ್ ಅನ್ನು ನಿಮ್ಮದಾಗಿಸಿಕೊಳ್ಳಿ, ಯಾವ ಬುದ್ಧಿವಂತಿಕೆಯ ಅಗತ್ಯತೆಯೂ ಇಲ್ಲ. ಈಗ ಒಂದು ಅನೌನ್ಸ್ಮೆಂಟ್. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಡಾಕ್ಟರ್ ಭರತ್ ಚಂದ್ರ ಅವರಿಂದ ಎಲ್ಲಾ ಚಾನೆಲ್ ಮೆಂಬರ್ಸ್ಗೂ ಇವತ್ತು 30ನೇ ತಾರೀಕು ಜುಲೈ ಮಂಗಳವಾರ ರಾತ್ರಿ 9:15 ಲೈವ್ ಕ್ವಶನ್ ಆನ್ಸರ್ ಸೆಷನ್ ಇನ್ ಯೂಟ್ಯೂಬ್ ಇದೇ ಚಾನಲ್ ಅಲ್ಲಿ. ವಿಡಿಯೋದ ಕೊನೆಯಲ್ಲಿ ಒಂದಷ್ಟು ಪ್ರಾಮುಖ್ಯವಾದ ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೇನೆ ಟು ಅಚೀವ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್. ಮೊದಲನೇದ್ದು, ಪ್ರತಿ ತಿಂಗಳು ನಿಮ್ಮ ಕೈಗೆ ಹಣ ಬಂದಾಗ ಅದರಲ್ಲಿ ಟ್ಯಾಕ್ಸ್ ಅನ್ನು ಕಡಿತವನ್ನು ಮಾಡಿಕೊಂಡ ಮೇಲೆ ನೀವು ಕನಿಷ್ಠ ಪಕ್ಷ 10 ರಿಂದ 20% ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಅಥವಾ ಇತರ ಜಾಗಗಳಲ್ಲಿ ಇನ್ವೆಸ್ಟ್ ಮಾಡ್ತೇನೆ ಅಂತ ಸೈಡಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಅದಾದ್ಮೇಲೆ ಉಳಿದ ಹಣವನ್ನು ಖರ್ಚು ಮಾಡಿ. ಎರಡನೆಯದ್ದು, ಬ್ಯಾಲೆನ್ಸ್ಡ್ ಆಸೆಟ್ ಅಲೋಕೇಶನ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಎಲ್ಲ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕಬಾರ್ದು, ಎಲ್ಲ ಹಣವನ್ನು ಬ್ಯಾಂಕಿನ EFD ಯಲ್ಲಿ ಹಾಕಬಾರದು. ಈಗ 3ನೇ ಮಾರ್ಗದರ್ಶನ, ನಿಮ್ಮ ರಿಸ್ಕ್ ಅಪಿಟೈಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಬೇರೆ ಯಾರೋ ಒಂದಷ್ಟು ಜನ ರಿಸ್ಕಿ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹಾಕ್ತಾರೆ ಅಂತಂದ್ರೆ ನೀವು ಕೂಡ ಹಾಕ್ಬೇಕಂತ ಏನು ಕಡ್ಡಾಯವಾದ ನಿಯಮ ಇಲ್ಲ. ಉದಾಹರಣೆಗೆ ಬಹಳ ಜನ ಇಂಟ್ರಾಡೇ ಟ್ರೇಡಿಂಗ್, ಫ್ಯೂಚರ್ಸ್ ಆಪ್ಷನ್ಸ್, ಕಮಾಡಿಟೀಸ್ ಟ್ರೇಡಿಂಗ್ ಮತ್ತು ಕ್ರಿಪ್ಟೋ ಕರೆನ್ಸಿಗಳಲ್ಲಿ ತಮ್ಮ ಹಣವನ್ನು ಹಾಕ್ತಾರೆ ಮತ್ತು ಹಣವನ್ನು ಕಳ್ಕೊಳ್ತಾರೆ. ನೀವು ಮುಂದಿನ ದಿನಗಳಲ್ಲಿ ಹಣವನ್ನು ಕಳ್ಕೊಳ್ಬಾರ್ದು ಅಂತಂದ್ರೆ ದಯವಿಟ್ಟು ಇಂತಹ ರಿಸ್ಕಿ ಇನ್ಸ್ಟ್ರೂಮೆಂಟ್ಗಳಿಗೆ ಕೈ ಹಾಕಬೇಡಿ. ಈಗ 4ನೇಯ ಮತ್ತು ಅತಿ ಪ್ರಾಮುಖ್ಯವಾದ ಮಾರ್ಗದರ್ಶನ, ಡೋಂಟ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಟು ಇನ್ವೆಸ್ಟ್. ನನಗೆ ಗೊತ್ತಿದ್ದ ಹಾಗೆ ಬಹಳ ಜನ ಜಾಸ್ತಿ ಉಳಿತಾಯ ಮಾಡುವ ಭರದಲ್ಲಿ ತಿಂಡಿ ತೀರ್ಥ ಬಿಟ್ಬಿಡ್ತಾರೆ, ಹೋಟೆಲಿಗೆ ಹೋಗೋದಿಲ್ಲ, ಸಿನಿಮಾಗಳನ್ನು ನೋಡೋದಿಲ್ಲ, ವೆಕೇಶನ್ಗಳಿಗೆ ಹೋಗೋದಿಲ್ಲ, ಒಳ್ಳೆಯ ಬಟ್ಟೆಗಳನ್ನು ಧರಿಸೋದಿಲ್ಲ, ಕೇವಲ ನೀರು ಕುಡಿತಾರೆ, ಹೊಟ್ಟೆ ಮೇಲೆ ತಣ್ಣಗಿರುವ ಟವಲ್ ಹಾಕೊಂಡು ಮಲ್ಕೊಳ್ತಾರೆ. ಇದು ತಪ್ಪು. ಯಾಕಂತಂದ್ರೆ ಇವತ್ತಿನ ಒಂದು ಸಂತೋಷ ಮತ್ತು ಹ್ಯಾಪಿನೆಸ್ ಏನಿದೆ ಅದನ್ನು ನಾವು ತ್ಯಾಗ ಮಾಡಬಾರ್ದು. ಅದೇನು ಖರ್ಚು ಮಾಡಬೇಕೋ ಖರ್ಚು ಮಾಡಿ ಕೊನೆಯಲ್ಲಿ ಅದೇನು ಹಣವನ್ನು ಉಳಿಸ್ಬೋದು, ಸ್ಮಾಲ್ ಅಮೌಂಟ್ ಇರ್ಬೋದು, ಅದರ ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ಹಣ ಬರುತ್ತೆ. ಅದರಿಂದಾಗಿ ನೀವು ಒಂದು ಬ್ಯಾಲೆನ್ಸ್ ಅನ್ನು ಕಟ್ಕೊಳ್ಬೇಕಾಗತ್ತೆ, ಇವತ್ತಿನ ಸುಖ ಮತ್ತು ಮುಂದಿನ ದಿನಗಳ ಸುಖ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ನಿಫ್ಟಿ ತುತ್ತ ತುದಿಯಲ್ಲಿದ್ದಾಗ ನೀವು ಲಂಸಮ್ ಹಣವನ್ನು ಹಾಕ್ಲಿಕ್ಕೆ ಷೇರು ಮಾರುಕಟ್ಟೆಯಲ್ಲಿ ಧೈರ್ಯವನ್ನು ತಗೊಳ್ತೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.